ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ತುಂಬ ಉಪಯುಕ್ತಕರವಾಗಿರ್ತಕ್ಕಂತಹ ಮಾಹಿತಿ ನಿಮಗೆ ಸಿಗ್ತಾ ಹೋಗುತ್ತೆ. ತುಂಬ ಒಳ್ಳೆಯ ಕಂಟೆಂಟ್ ಇರ್ತಕ್ಕಂತಹ ವಿಡಿಯೋ ಇದಾಗಿರುತ್ತೆ. ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಸ್ನೇಹಿತರೆ, ಈ ಒಂದು 2025ನೇ ಇಸವಿಯ ಮಾರ್ಚ್ 29ನೇ ತಾರೀಕು 6 ಗ್ರಹಗಳು ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ. 6 ಗ್ರಹಗಳು: ಸೂರ್ಯ, ರಾಹು, ಶನಿ, ಬುಧ, ಶುಕ್ರ, ಚಂದ್ರ. ಈ 6 ಗ್ರಹಗಳು ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅಂದರೆ ಒಂದೊಂದೇ ಗ್ರಹಗಳು ಮತ್ತೆ ಮುಂದಿನ ರಾಶಿಗೆ ಹೋಗ್ತಾರೆ. ಬಟ್ 2025 ಮಾರ್ಚ್ 29ನೇ ತಾರೀಕಿನಿಂದ ಏಪ್ರಿಲ್ 14ನೇ ತಾರೀಕಿನ ತನಕ ಕೂಡ ಒಂದೊಂದೇ ಗ್ರಹಗಳು ಮತ್ತೆ ಬೇರೆ ರಾಶಿಗೆ ಹೋಗ್ತಾರೆ. ಆದರೆ 6 ಗ್ರಹಗಳು ನಮಗೆ ಈ ಒಂದು ಯುಗಾದಿ ಹಬ್ಬದ ದಿನದಿಂದ 6 ಗ್ರಹಗಳು ಕೂಡ ಮೀನರಾಶಿಯಲ್ಲೇ ಸಂಚಾರವನ್ನು ಮಾಡ್ತಾ ಇರ್ತಾರೆ. ಅಂದರೆ 6 ಗ್ರಹಗಳು ಕೂಡ ಒಂದೇ ಮನೆಯಲ್ಲಿ ಸೇರ್ಕೊತಾ ಇದ್ದಾರೆ. ವೀಕ್ಷಕರೇ, ನಿಮಗೆ ಗೊತ್ತಿರಬಹುದು, 2019ನೇ ಒಂದು ಇಸ್ವಿಯಲ್ಲಿ ಕೊರೋನಾ ಅಂತಕ್ಕಂತಹ ಮಹಾಮಾರಿ ನಿಮಗೆಲ್ಲ ಗೊತ್ತೇ ಇದೆ. ಆ ಒಂದು ಸಮಯದಲ್ಲೂ ಕೂಡ ಆ ಕೊರೋನಾ ಬರೋದಕ್ಕಿಂತ ಹಿಂದೆ, ಅಂದರೆ 1 ತಿಂಗಳ ಹಿಂದೆ, ಈ ಒಂದು 6 ಗ್ರಹಗಳು ಕೂಡ ಷಷ್ಠಗ್ರಹ ಕೂಟಮಿ ಮತ್ತೆ ಆಗಿತ್ತು. ಆ ಸಮಯದಲ್ಲೂ ಕೂಡ ನಡೆದಿತ್ತು. ಅಂದರೆ ಈ ಥರ 6 ಗ್ರಹಗಳು, ಹೆಚ್ಚಿನ ಗ್ರಹಗಳು ಒಂದೇ ಮನೆಯಲ್ಲಿ ಸೇರಿಕೊಂಡಾಗ ಯಾವುದಾದ್ರೂ ಒಂದು ತೊಂದರೆಗಳನ್ನು ನಾವು ಅನುಭವಿಸ್ಬೇಕಾಗಿರ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂತಹ ಉದ್ದೇಶ, ಮತ್ತೆ ಏನಾದರೂ ಅದೇ ತರಹದ ಮಹಾಮಾರಿ ಅಥವಾ ತುಂಬ ಕಷ್ಟ ದಿನಗಳು ಮತ್ತೆ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲಿ 6 ಗ್ರಹಗಳು ಆ ಒಂದು 2019ನೇ ಇಸ್ವಿಯಲ್ಲಿ ಮಕರ ರಾಶಿಯಲ್ಲಿ ಏರ್ಪಾಟಾಗಿತ್ತು. ಆ ಒಂದು 6 ಗ್ರಹಗಳು ಆ ಮಕರ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ರು ಆ ಸಮಯದಲ್ಲಿ. ಆದರೆ ಈಗ ಮಾಡ್ತಾ ಇರೋ ಒಂದು ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಅಂದರೆ, ಅದು ಮೀನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 6 ಗ್ರಹಗಳು ಕೂಡ ಮೀನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದು. ಇಲ್ಲಿ ಸಾಮಾಜಿಕ ವರ್ಗಕ್ಕೆ ಸ್ವಲ್ಪ ಈ ಗೋಚಾರ ಬೇರೆ ಆಗುತ್ತೆ, ನಮ್ಮ ಜನ್ಮ ಜಾತಕ ಬೇರೆ ಆಗುತ್ತೆ ಸ್ನೇಹಿತರೆ. ಇದನ್ನೆಲ್ಲ ಕೂಡ ನಾನು ಮತ್ತೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ವಿಡಿಯೋ ಲೆಂತ್ ಆಗ್ತಾ ಹೋಗುತ್ತೆ. ನೋಡಿ, ಗೋಚಾರ ಅಂತಂದರೆ ನಮ್ಮ ಸಾಮಾಜಿಕ ವರ್ಗ ಯಾವ ಥರ ಇರುತ್ತೆ, ಈ 6 ಗ್ರಹಗಳು ಸೇರ್ಕೊತಾ ಇದ್ದಾರೆ, ಈ ಏನೆಲ್ಲ ನಡೆಯುತ್ತೆ ಈ ವರ್ಷದಲ್ಲಿ. ಸಾಮಾನ್ಯವಾಗಿ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈವರೆಗೂ ಕೂಡ ಸ್ವಲ್ಪ ಯಾವ ಥರ ಒಂದು ಸಿಚುಯೇಷನ್ ನಾವು ಫೇಸ್ ಮಾಡಬೇಕಾಗುತ್ತೆ ಜನಗಳು ಎಲ್ಲರೂ ಕೂಡ. ಇಂತಹ ರಾಶಿಗಳು ಅಂತ ಅಲ್ಲ, ಸಾಮಾಜಿಕ ವರ್ಗಕ್ಕೆ ಯಾವ ಥರ ತೊಂದರೆಗಳಿದೆ ಅಂತ ಫಸ್ಟ್ ನೋಡೋಣ. ನೋಡಿ, ಈ ಒಂದು 6 ಗ್ರಹಗಳು ನೋಡಿ ಮೀನರಾಶಿಯಲ್ಲಿ ಸೇರ್ಕೊತಾ ಇದ್ದಾರೆ, ಅಂದರೆ ಒಂದೇ ಮೇಲೆ ಕುತ್ಕೊತಾ ಇದ್ದಾರೆ. ಈಗ ಏನು ಈ ಒಂದು 6 ಗ್ರಹಗಳು ಈ ಒಂದು ಕಾಲಪುರುಷ ಚಕ್ರದಿಂದ, ಅಂದರೆ ಮೇಷರಾಶಿಯಿಂದ ಎಷ್ಟೇ ಮನೆ ಆಗುತ್ತೆ? 12ನೇ ಮನೆ ಆಗುತ್ತೆ ಸ್ನೇಹಿತರೆ. ಈ 12ನೇ ಮನೆ ಯಾರ ರಾಶಿ ಆಗುತ್ತೆ? ಗುರುವಿನ ರಾಶಿ. ಈ 12ನೇ ಮನೆ ಅಂತಕ್ಕಂಥದ್ದು ಮೀನರಾಶಿ, ಗುರುವಿನ ರಾಶಿ, ಗುರುವಿನ ಸ್ವಕ್ಷೇತ್ರ ಆಗುತ್ತೆ. ಗುರು ಅಂತಂದ್ರೇನು? ಆಧ್ಯಾತ್ಮಿಕತೆ. ಅಂದರೆ ಆಧ್ಯಾತ್ಮಿಕತೆಗೆ ಇದಕ್ಕೆಲ್ಲ ರಿಸ್ಟ್ರಿಕ್ಷನ್ಸ್ ಇರೋದಿಲ್ಲ. ಆಧ್ಯಾತ್ಮಿಕತೆ ಅಂದರೆ ತುಂಬಾ ಅದ್ರ ಗಾಢವಾಗಿರುತ್ತೆ, ತುಂಬಾ ಆಳವಾಗಿ ಆಧ್ಯಾತ್ಮಿಕತೆ ಬಗ್ಗೆ ತಿಳ್ಕೊಳ್ತಾ ಹೋಗ್ತಕ್ಕಂಥದ್ದು ಈ ಥರ ಇರುತ್ತೆ. ಇಲ್ಲಿ 12ನೇ ಮನೆಯಲ್ಲಿ 6 ಗ್ರಹಗಳು ಸೇರ್ಕೊತಾ ಇದ್ದಾರೆ. ಮತ್ತೆ ಸ್ವಲ್ಪ ಇಲ್ಲಿ ಏನಾಗುತ್ತೆ, ಯಾರೆಲ್ಲ ಯಾವ ವ್ಯಕ್ತಿಗಳು ಆಧ್ಯಾತ್ಮಿಕವಾಗಿ ಒಂದು ಸ್ವಲ್ಪ ಆ ಥರ ಮುಂದುವರಿತಾ ಇರ್ತಾರೆ, ಆಧ್ಯಾತ್ಮಿಕ ಭಯ ಭಕ್ತಿ ಆ ಥರ ಯಾರು ಇರ್ತಾರೆ ಅಂಥವ್ರಿಗೆ ಅಂಥ ಒಂದು ಕೆಟ್ಟ ಒಂದು ತೊಂದರೆಗಳೇನು ಬರೋದಿಲ್ಲ. ಯಾರು ಭೌತಿಕ ಸುಖಕ್ಕೋಸ್ಕರ ಹಂಬಲಿಸ್ತಾ ಇರ್ತಾರಲ್ವ, ಈ ದುಡ್ಡು ಅಥವಾ ಆಸ್ತಿ ಈ ವಿಚಾರಗಳಲ್ಲಿ ಯಾರು ಇನ್ನೂ ಅದೇ ಬೇಕು ಅಂತಕ್ಕಂತಹ ಒಂದು ಭಾವನೆಯಿಂದ ಇರ್ತಾರಲ್ವ, ಸ್ವಲ್ಪ ಅವರು ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಮತ್ತು ಈ 12ನೇ ಮನೆಯಲ್ಲಿ ಈ 6 ಗ್ರಹಗಳು ನಮಗೆ ಮೀನರಾಶಿಯಲ್ಲಿ ಸಂಚಾರ ನಡೀತಾ ಇರೋದ್ರಿಂದ ಈ ಕಣ್ಣಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಥರ ಏನಾದರೂ ಇನ್ಫೆಕ್ಷನ್ ಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಮತ್ತು ಈ ಒಂದು 6 ಗ್ರಹಗಳು ಕೂಡ
ಒಟ್ಟಿಗೆ ಸೇರ್ತಾ ಇರೋದು ಅದು ಬೇರೆ ಶುಕ್ರ. ಮತ್ತು ಇಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಬುಧನು ಕೂಡ ನೀಚನಾಗ್ತಾ ಇರೋದು. ನೆಕ್ಸ್ಟ್ ಶನಿ ರಾಹುವಿನ ಸಂಪರ್ಕ, ರವಿಯ ಸಂಪರ್ಕ, ಕಳ್ಳತನಗಳು ಹೆಚ್ಚಾಗ್ತಕ್ಕಂಥದ್ದು, ಅಂದರೆ ಕಳ್ಳರ ಸಂಖ್ಯೆ ಜಾಸ್ತಿ ಆಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಆಮೇಲೆ ಯುದ್ಧಗಳು ಸಂಭವಿಸುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. 12ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ ಜನರಲ್ಲಿ ಭಯ ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲಂದ್ರಲ್ಲೇ ಭಯ ಜಾಸ್ತಿ, ಯಾವ ಟೈಮಿಗೆ ಏನಾಗುತ್ತೋ ಅಂತಕ್ಕಂತಹ ಒಂದು ಭಯ ಹೆಚ್ಚಾಗ್ತಕ್ಕಂತಹ ಸಾಧ್ಯತೆಗಳು ಇರುತ್ತೆ. ಇಲ್ಲಿ ಈ 12ನೇ ಮನೆಯಲ್ಲಿ ನಮಗೇನು 6 ಗ್ರಹಗಳು ನಮಗೆ ಒಂದೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ, ಇದೇ ತರಹ ಆಗುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಇಲ್ಲಿ ಈ ಒಂದು 6 ಗ್ರಹಗಳು ಸೇರ್ಕೊಳ್ತಾ ಇರಬೇಕಾದ್ರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಒಂದು ಮನೇಲಿ 6 ಜನ ಸೇರ್ಕೊಂಡಾಗ ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ನೀವು ಡಿಸ್ಕಸ್ ಮಾಡ್ತಿರಲ್ವಾ, ಅದೇ ತರಹನೇ ಇಲ್ಲೂ ಕೂಡ 6 ಗ್ರಹಗಳು ಸೇರ್ಕೊತಾ ಇದ್ದಾರೆ ಅಂದರೆ ಏನೋ ಒಂದು ಭಯ ಉಟ್ಕೊಳ್ತಕ್ಕಂಥದ್ದು, ಮತ್ತೆ ಏನೋ ಕೊರೋನಾ ಥರ ಆಗುತ್ತೆ ಅಂತಕ್ಕಂಥದ್ದು ನಾನು ನಿಮಗೆ ವ್ಯಕ್ತಪಡಿಸ್ತಾ ಇಲ್ಲ ಸ್ನೇಹಿತರೆ. ಆ ಥರ ದೊಡ್ಡ ಮಟ್ಟಕ್ಕೆ ಡ್ಯಾಮೇಜ್ ಆಗುತ್ತೆ ಅಂತ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಜನಗಳಲ್ಲಿ ಭಯದ ವಾತಾವರಣ ಹೆಚ್ಚಾಗ್ತಕ್ಕಂಥದ್ದು, ಜನರಲ್ಲಿ ಭಯ ಜಾಸ್ತಿ ಆಗುತ್ತೆ. ಆಮೇಲೆ ಈ ಒಂದು ಕಳ್ಳತನಗಳ ಸಂಖ್ಯೆಗಳು ಹೆಚ್ಚಾಗ್ತಕ್ಕಂಥದ್ದು, ತುಂಬ ಹುಷಾರಾಗಿರಬೇಕು. ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಆಮೇಲೆ ಬೇರೆ ಬೇರೆ ರೀತಿಯ ವಿಚಾರಗಳಲ್ಲಾಗಿರ್ಬೋದು ತುಂಬ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಸ್ನೇಹಿತರೆ. ಮತ್ತು ಸುಮ್ಮನೆ ಏನೋ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಿಮಗೆ ಮಾರ್ಚ್ ಆದಮೇಲೆ ನಿಮಗೆ ಒಂದೊಂದೇ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಸಾಮಾಜಿಕ ವರ್ಗಕ್ಕೆ. ಇನ್ನು ದ್ವಾದಶ ರಾಶಿಯವರಿಗೆ ಯಾವ ತರಹ ಫಲಿತಾಂಶಗಳಿದೆ ಅಂತ ಒಂದೊಂದೇ ನೋಡ್ಕೊತಾ ಹೋಗೋಣ. ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಗ್ರಹ ಸಂಚಾರ ನಡೀತಾ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ಮೇಷರಾಶಿಯವರು ನೋಡಿ, ಆರೋಗ್ಯದ ವಿಚಾರದಲ್ಲಿ ತುಂಬ ಜಾಗೃತಿಯಾಗಿರಬೇಕು. ಆರೋಗ್ಯದ ವಿಚಾರದಲ್ಲಿ ನೀವು ಎಷ್ಟು ಜಾಗೃತಿಯಾಗಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಕಷ್ಟ, ಅಂದರೆ ಖರ್ಚುಗಳು ಹೆಚ್ಚಾಗ್ತಕ್ಕಂಥದ್ದು ಈ ಥರ. ಆಮೇಲೆ ನಿದ್ದೆ ಬಾರದೇ ಇರತಕ್ಕಂಥದ್ದು, ಏನಾದರೂ ಒಂದು ಕೆಟ್ಟ ಕನಸುಗಳು ಬರೋದು, ಈ ಥರ ಸ್ವಲ್ಪ ನಿಮಗೆ ಮೇಷರಾಶಿಯವರಿಗೆ ಬರ್ತಾ ಇರುತ್ತೆ. ಸ್ವಲ್ಪ ಮೃತ್ಯುಂಜಯ ಮಂತ್ರಗಳನ್ನು ಪಠನೆ ಮಾಡ್ಕೊಳೋದು, ಶಿವನ ಆರಾಧನೆ ಮಾಡ್ಕೊಳೋದು ಉತ್ತಮ. ಮತ್ತು ಈ ವೃಷಭ ರಾಶಿಯವರಿಗೆ ಯಾವ ತರಹದ ಸ್ಥಿತಿ ಇದೆ ಅಂತಂದರೆ, ವೃಷಭ ರಾಶಿಯವರಿಗೆ ಲಾಭಸ್ಥಾನದಲ್ಲಿ ಅಷ್ಟು ಗ್ರಹಗಳು ಸಂಚಾರ ನಡೀತಾ ಇರೋದ್ರಿಂದ ಅಂತಹ ತೊಂದರೆಗಳೇನು ವೃಷಭ ರಾಶಿಯವರಿಗೆ ಕಾಣಿಸೋದಿಲ್ಲ. ಆದರೆ ಈ ಸ್ನೇಹಿತರ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು. ಮತ್ತು ಅಂದರೆ ಸ್ನೇಹಿತರ ವಿಚಾರದಲ್ಲಿ ಜಾಗ್ರತೆ ಅಂದರೆ ಸ್ವಲ್ಪ ಹಣ ಕೊಟ್ಟು ತೊಗೊಳೋದಾಗಿರ್ಬೋದು, ಎಲ್ಲೆಲ್ಲೋ ಸುತ್ತಾಡೋದಕ್ಕೆ ಹೋಗೋದು, ಸ್ನೇಹಿತರ ಜೊತೆ ಅಪರಿಚಿತರು ಸ್ನೇಹಿತರಾಗ್ಬಿಡ್ತಾರೆ, ಅವ್ರ ಜೊತೆ ಹೋಗೋದು, ಈ ಥರ ಎಲ್ಲ ಮಾಡ್ಕೊಳೋದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಮತ್ತು ಸಂತಾನದ ಬಗ್ಗೆ ಜಾಗ್ರತೆ ವಹಿಸಿ. ಮತ್ತು ಮಿಕ್ಕಿದ್ದೆಲ್ಲ ಏನು ಅಂಥ ಒಂದು ತೊಂದರೆಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇಲ್ಲ. ಇನ್ನು ಮಿಥುನ ರಾಶಿಯವರಿಗೆ ಯಾವ ಥರ ಫಲಿತಾಂಶಗಳು ಅಂತಂದರೆ, ಈ ಮಿಥುನ ರಾಶಿಯವರಿಗೆ ದಶಮ ಸ್ಥಾನಕ್ಕೆ 6 ಗ್ರಹಗಳು ಬರ್ತಾ ಇರೋದ್ರಿಂದ ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು, ಸುಖಕ್ಕೆ ಭಂಗ ಉಂಟಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಅಂತಂದರೆ, ಈ 9ನೇ ಮನೇಲಿ ನಡೀತಾ ಇದೆ ಕರ್ಕಾಟಕ ರಾಶಿಯವರಿಗೆ. ಎಜುಕೇಷನ್ ರಿಲೇಟೆಡ್ ವಿದ್ಯಾರ್ಥಿಗಳು ಸ್ವಲ್ಪ ಕಸಿವಿಸಿ ಆಗುತ್ತೆ. ಸ್ವಲ್ಪ ಮಾರ್ಕ್ಸ್ಗೂ ನೀವು ಅಂದ್ಕೊಂಡಿರೋ ಮಾರ್ಕ್ಸ್ ಬರದೇ ಇರತಕ್ಕಂಥದ್ದು, ಅಥವಾ ನೀವು ಹೈಯರ್ ಎಜುಕೇಷನ್ಗೆ ಹೊರದೇಶಕ್ಕೆ ಹೋಗಬೇಕು ಆಗಿತ್ತು, ಅಲ್ಲಿ ವೀಸಾ ಬಗ್ಗೆ ಚಿಂತೆ ಬರ್ತಕ್ಕಂಥದ್ದು. ಆಮೇಲೆ ತಂದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಸಿವಿಸಿ ಅನಿಸ್ತಕ್ಕಂಥದ್ದು, ಅಂದರೆ ಸ್ವಲ್ಪ ಅವ್ರಿಗೆ ತೊಂದರೆ ಆಗೋದು, ಏನಾದರೂ ಒಂದು ಅಲ್ಲಿ ನಿಮಗೆ ಬೇಸರ ಉಂಟಾಗ್ತಕ್ಕಂಥದ್ದು, ಈ ಥರ ಕರ್ಕಾಟಕ ರಾಶಿಯವರಿಗೆ. ಈ ಕರ್ಕಾಟಕ ರಾಶಿಯವರು ನೀವು ಕೂಡ ಸ್ವಲ್ಪ ಶಿವನಾಮ ಸ್ಮರಣೆಯನ್ನು ಮಾಡ್ಕೊಳೋದು ತುಂಬ ಉತ್ತಮವಾಗಿರುತ್ತೆ. ಆಮೇಲೆ ಪಿತೃಗಳ ಆರಾಧನೆಯನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಸಿಂಹ ರಾಶಿಯವರು, ಈ ಸಿಂಹ ರಾಶಿಯವರು ಅಷ್ಟಮ ಸ್ಥಾನದಲ್ಲಿ ಸಂಚಾರ ನಡೀತಾ ಇದ್ದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ಆಮೇಲೆ ಹಣದ ವಿಚಾರದಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡಿ. ಕುಟುಂಬದ ವಿಚಾರದಲ್ಲಿ ಜಾಗೃತಿಯಾಗಿರಿ. ಸ್ವಲ್ಪ ಈ ಸಿಂಹರಾಶಿಯವರು ಪ್ರತಿನಿತ್ಯ ಸೂರ್ಯನ ಆರಾಧನೆ, ಸೂರ್ಯ ನಮಸ್ಕಾರ, ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡ್ಕೊಳ್ಳೋದು ತುಂಬ ಉತ್ತಮ. ಇನ್ನು ಕನ್ಯಾ ರಾಶಿಯವರು ನೋಡಿ, ಪತಿ ಪತ್ನಿಯರಲ್ಲಿ ಸ್ವಲ್ಪ ಚಿಕ್ಕ ಪುಟ್ಟ ಕಲಹಗಳು ಉಂಟಾಗ್ತಕ್ಕಂಥದ್ದು, ಪತಿ ಪತ್ನಿಯರಲ್ಲಿ ಏನಾದರೂ ಬಿರುಕು ಉಂಟಾಗ್ತಕ್ಕಂಥದ್ದಾಗಿರ್ಬೋದು, ಅಥವಾ ಏನಾದರೂ ಒಂದು ಅನುಮಾನ ಬರ್ತಕ್ಕಂಥದ್ದಾಗಿರ್ಬೋದು. ಆಮೇಲೆ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತೀರಲ್ವ, ಅಂಥವ್ರಿಗೆ ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥ ಸ್ಥಿತಿ ಬರ್ತಕ್ಕಂಥದ್ದು. ಈ ಪ್ರಯಾಣಗಳಲ್ಲಿ ಸ್ವಲ್ಪ ವಿಘ್ನಗಳನ್ನು ಎದುರಿಸಬೇಕಾಗುತ್ತೆ. ಈ ಕನ್ಯಾ ರಾಶಿಯವರು ದೇವಿಯ ದರ್ಶನವನ್ನು ಮಾಡ್ಕೊಳ್ತಾ ಇರಿ. ಆಮೇಲೆ ಮತ್ತೆ ಶ್ರೀರಾಮನ ಆರಾಧನೆಯನ್ನು ಮಾಡ್ಕೊತಾ ಇರಿ, ಖಂಡಿತ ಒಳ್ಳೆದಾಗ್ತಾ ಹೋಗುತ್ತೆ. ಇನ್ನು ಮುಂದಿನ ಒಂದು ರಾಶಿ ಈ ಒಂದು ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ 6ನೇ ಮನೆಯಲ್ಲಿ ಸಂಚಾರ ನಡೀತಾ ಇರೋದ್ರಿಂದ
ಈ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನು ದಿನನಿತ್ಯ ಕೆಲಸಗಳನ್ನು ಮಾಡ್ತಾ ಇರ್ತೀರಾ, ಅದು ಗೃಹಿಣಿಯರಾಗಿದ್ದರೆ ಅಡುಗೆ ವಿಚಾರ, ಬಟ್ಟೆ ಒಗೆಯೋದು ಇದೆಲ್ಲ, ಈ ಗಂಡ್ಮಕ್ಳಾಗಿದ್ದರೆ ಕೆಲಸ ಕಾರ್ಯಗಳು, ಇದರಲ್ಲೆಲ್ಲ ಫ್ರಸ್ಟ್ರೇಷನ್, ಏನೋ ಒಂಥರ ನಾನೇ ಒಬ್ಬನೇ ಇದೆಲ್ಲ ಮಾಡಬೇಕು, ಅಥವಾ ಗೃಹಿಣಿ ಆಗಿದ್ದರೆ ನನ್ನೊಬ್ಬಳೇ ಇಷ್ಟೆಲ್ಲ ಕೆಲಸ ಮಾಡಬೇಕು, ಅಡುಗೆ ಮಾಡಬೇಕು, ಮಕ್ಕಳು ರೆಡಿ ಮಾಡಬೇಕು, ಈ ಫ್ರಸ್ಟ್ರೇಷನ್, ಏನೋ ಒಂಥರ ಬೇಜಾರಾಗ್ತಕ್ಕಂಥದ್ದು, ಈ ಥರ ಉಂಟಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ. ಸ್ವಲ್ಪ ಶತ್ರುಗಳ ವಿಚಾರದಲ್ಲೂ ಕೂಡ ಸ್ವಲ್ಪ ಜಾಗ್ರತೆ ಆಗಿರೋದು ತುಂಬ ಉತ್ತಮ ತುಲಾರಾಶಿಯವರು. ಈ ತುಲಾರಾಶಿಯವರು ಏನು ಮಾಡಬೇಕು ಅಂದರೆ, ಇಲ್ಲಿ ಮುಖ್ಯವಾಗಿ ಕಾಲಭೈರವೇಶ್ವರ ಆರಾಧನೆಯನ್ನು ಮಾಡ್ಕೊತಾ ಇರಿ, ಮತ್ತು ಈ ಭುವನೇಶ್ವರಿ ಅಥವಾ ಚಾಮುಂಡೇಶ್ವರಿ ಆರಾಧನೆಯನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ನೀನು ವೃಶ್ಚಿಕ ರಾಶಿಯವರಿಗೆ ಪಂಚಮ ಸ್ಥಾನದಲ್ಲಿ ಈ ಒಂದು 6 ಗ್ರಹಗಳು ಸೇರ್ಕೊತಾ ಇರೋದು, ಮೀನರಾಶಿ ಅಂದರೆ ಪಂಚಮ ಸ್ಥಾನ ಆಗುತ್ತೆ ನೋಡಿ. ಈ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಶೇರ್ ಮಾರ್ಕೆಟ್ಗೆ ಬಂಡವಾಳ ಹಾಕ್ತೀರಾ, ಆ ವಿಚಾರ ಏನಾದರೂ ನಿಮಗೆ ತಲೆಯಲ್ಲಿ ಬರ್ತಾ ಇರುತ್ತೆ, ಶೇರ್ ಮಾರ್ಕೆಟ್ಗೆ ಹಣ ಹಾಕಬೇಕು, ದುಡ್ಡು ತೆಗಿಬೇಕು, ಈ ಥರ ಎಲ್ಲ ಮೈಂಡಲ್ಲಿ ಬರೋದು, ಈ ಥರ ಜಾಸ್ತಿ ಆಗ್ತಾ ಹೋಗುತ್ತೆ. ತುಂಬ ಹುಷಾರಾಗಿರಬೇಕು. ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಇನ್ನೊಬ್ರಿಗೆ ದುಡ್ಡು ಕೊಡಬೇಕಾಗಿರೋ ವಿಚಾರದಲ್ಲಿ. ಈಗ ನೀವು ಬ್ಯಾಂಕ್ಗೆ ಹೋಗ್ತೀರಾ, ಹಣ ಡ್ರಾ ಮಾಡ್ಕೊಂಡು ಬರ್ತೀರಾ, ಅಲ್ಲಿ ಹುಷಾರಾಗಿರಿ. ಸೊ ಈ ಥರ ನಿಮ್ಮ ಆಲೋಚನೆ ವಿಧಾನಗಳೆಲ್ಲ ಸ್ವಲ್ಪ ತೊಂದರೆಗಳಾಗಿರ್ತಕ್ಕಂಥದ್ದು. ಅಂದರೆ ಸ್ವಲ್ಪ ಏನಾದರೂ ಒಂದು ಮೈಂಡಲ್ಲಿ ಪ್ರೆಷರ್ ಉಟ್ಕೊಳ್ತಕ್ಕಂಥದ್ದು. ಅಂದರೆ ಅಲ್ಲಿ ಏನಾಗುತ್ತೆ ಅಂದರೆ, ಇದನ್ನು ಮಾಡಬಾರ್ದು ಅಂತಿದ್ರೆ ಅದನ್ನು ಮಾಡಬೇಕು ಅಂತ ಒಂದು ಹಠ ಬರುತ್ತೆ. ಇದು ಟ್ರೇಡಿಂಗ್ ಬಿಸ್ನೆಸ್, ಇದು ಸರಿ ಇಲ್ಲ, ಇವಾಗ ಸದ್ಯಕ್ಕೆ ಇದು ಹೋಗಲ್ಲ ಅಂತಂದರೆ ಅದನ್ನು ಮಾಡಲೇಬೇಕು ಅನ್ನೋದು ಒಂಥರ ನೆಗೆಟಿವ್ ಮೈಂಡ್ ಬರ್ತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಸ್ವಲ್ಪ ಜಾಗೃತಿಯಾಗಿರಿ. ಆದರೆ ಗುರುಬಲ ಇರುತ್ತೆ, ಹೆಚ್ಚಿನ ಮಟ್ಟಕ್ಕೆ ತೊಂದರೆ ಆಗೋದಿಲ್ಲ. ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರೋದಕ್ಕೆ ಪ್ರಯತ್ನ ಪಡಿ. ಇತರರನ್ನು ನಂಬಿ ಮೋಸ ಹೋಗ್ತಕ್ಕಂಥದ್ದು, ಅಥವಾ ನಿಮ್ಮ ಬುದ್ಧಿ ನಿಮಗೆ ಕೈ ಕೊಟ್ಬಿಟ್ಟು ನೀವೇ ಮೋಸ ಆಗೋ ಥರ ನಿಮ್ಮ ಬುದ್ಧಿ ಯೋಚನೆ ಮಾಡೋ ಥರ ಆಗುತ್ತೆ. ಸ್ವಲ್ಪ ಯೋಚನೆ ಮಾಡಿ ಮುಂದುವರೆಯೋದು ಉತ್ತಮ. ಈ ವೃಶ್ಚಿಕ ರಾಶಿಯವರು ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡ್ಕೊತಾ ಇರಿ, ಮತ್ತು ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ಮರಣೆಯನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ಈ ನೆಕ್ಸ್ಟು ಧನಸ್ಸು ರಾಶಿ. ಈ ಧನಸ್ಸು ರಾಶಿಯವರು ಸ್ನೇಹಿತರೆ ನೋಡಿ, ಧನಸ್ಸು ರಾಶಿಯವರಿಗೆ ಸುಖಕ್ಕೆ ಭಂಗ, ಮತ್ತು ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆಗಳು, ತಾಯಿಯ ಬಗ್ಗೆ ಚಿಂತೆ, ಆಸ್ತಿ ವಿಚಾರದಲ್ಲಿ ಜಗಳಗಳು ಆಗ್ತಕ್ಕಂಥದ್ದು, ಆಮೇಲೆ ಉದ್ಯೋಗದಲ್ಲಿ ಸ್ವಲ್ಪ ಸಮಾಧಾನ ಕಡಿಮೆ ಆಗ್ತಕ್ಕಂಥದ್ದು, ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು, ಆಮೇಲೆ ಪ್ರಯಾಣಗಳಲ್ಲಿ ವಿಘ್ನಗಳನ್ನು ಅನುಭವಿಸ್ತಕ್ಕಂಥದ್ದು, ಆಮೇಲೆ ಕಾರು ಅಥವಾ ವೆಹಿಕಲ್ಗೆ ನಿಮ್ಮ ಡ್ಯಾಮೇಜ್ ಆಗ್ತಕ್ಕಂಥದ್ದು. ಏನಾದರೂ ಒಂದು ನಿಮ್ಮ ವೆಹಿಕಲ್ ಇದ್ದರೆ, ಸ್ವಂತ ವೆಹಿಕಲ್ಲು, ಅಲ್ಲಿ ಏನಾದರೂ ಸ್ವಲ್ಪ ಡ್ಯಾಮೇಜ್ ಆಗಿಬಿಡುತ್ತೆ. ಯಾರೋ ಫ್ರೆಂಡ್ ಕೇಳಿದ್ರು ಅಂತ ನೀವು ಕೊಟ್ಬಿಡ್ತೀರಾ, ಅಲ್ಲಿ ಹೋಗಿ ಯಾರೋ ಏನಾದರೂ ಒಂದು ಚಿಕ್ಕದಾಗಿ ಆಕ್ಸಿಡೆಂಟ್ ಆಗೋದು, ಕಾರ್ಗೆ ಡ್ಯಾಮೇಜ್ ಆಗೋದು ಅಥವಾ ಬೈಕಿಗೆ ಡ್ಯಾಮೇಜ್ ಆಗೋದು, ಈ ಥರ ಆಗ್ತಾ ಹೋಗುತ್ತೆ. ಸ್ವಲ್ಪ ಜಾಗೃತಿಯಾಗಿರೋದು ಉತ್ತಮ. ಈ ಸಮಯದಲ್ಲಿ ಸ್ವಲ್ಪ ನಿಮ್ಮ ಮನಸ್ಸನ್ನು ಕಂಟ್ರೋಲಾಗಿ ಇಟ್ಕೋಬೇಕು ಅಂದರೆ ಸ್ವಲ್ಪ ನೀವು ದತ್ತಾತ್ರೇಯ ಆರಾಧನೆ, ಪ್ರತಿನಿತ್ಯನೂ ಕೂಡ ದತ್ತಾತ್ರೇಯ ಅಥವಾ ರಾಘವೇಂದ್ರ ಸ್ಮರಣೆಯನ್ನು ಮಾಡೋದು, ಮತ್ತು ಶಿವಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡ್ಕೊಳೋದು ತುಂಬ ಉತ್ತಮ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಅಂತಹ ಒಂದು ಮೇಜರ್ ಆಗಿ ಏನು ತೊಂದರೆಗಳು ಕಾಣಿಸೋದಿಲ್ಲ. ಆದರೂ ಕೂಡ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಕ್ಕಂಥದ್ದು. ಅಂದರೆ ಅತಿಯಾದ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಒಳ್ಳೆಯದಲ್ಲ. ಆತ್ಮವಿಶ್ವಾಸ ಇಲ್ಲದೇ ಇದ್ರೂ ಒಳ್ಳೆಯದಲ್ಲ. ಅತಿಯಾಗಿರ್ತಕ್ಕಂತಹ ಆತ್ಮವಿಶ್ವಾಸ ಇದ್ರೂ ಕೂಡ ಅದೂ ತುಂಬ ಉಪಯೋಗಕ್ಕೆ ಬರೋದಿಲ್ಲ. ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಕಡಿಮೆ ಮಾಡಿಕೊಂಡು ಸ್ವಲ್ಪ ಹೋಗೋದು ಉತ್ತಮ. ಮತ್ತು ತಂದೆಯ ಜೊತೆ ಅಥವಾ ಸೋದರರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆಗಳಿರುತ್ತೆ. ಇದೊಂದು ಸ್ವಲ್ಪ ನೀವು ನೋಡ್ಕೊಳೋದು ಉತ್ತಮ. ಈ ಮಕರ ರಾಶಿಯವರು ಕೂಡ ನೀವು ಕೂಡ ಏನು ಮಾಡ್ಕೋಬೇಕು ಅಂದರೆ, ಹೆಚ್ಚಿನದಾಗಿ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಕುಟುಂಬದಲ್ಲಿ ತೊಂದರೆಗಳು, ಕುಟುಂಬದಲ್ಲಿ ಕೆಟ್ಟ ವದಂತಿಗಳು, ಕೆಟ್ಟ ವಾರ್ತೆಗಳನ್ನು ಕೇಳ್ತಕ್ಕಂಥದ್ದು, ಆಮೇಲೆ ಆಹಾರಕ್ಕೆ ತೊಂದರೆ ಆಗ್ತಕ್ಕಂಥದ್ದು, ಅಂದರೆ ಸರಿಯಾಗಿ ಊಟ ಸಿಗದೆ ಇರತಕ್ಕಂಥದ್ದು. ಸೊ ಈ ಥರ ಸರಿಯಾಗಿ ಊಟ ಮಾಡೋಕ್ಕಾಗದೇ ಇರತಕ್ಕಂಥದ್ದು, ಸ್ಕಿನ್ ರಿಲೇಟೆಡ್ ಚರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಲರ್ಜಿ ಆಗ್ತಕ್ಕಂಥದ್ದು, ಈ ಥರ ಒಂದು ಸಿಚುವೇಶನ್ ನಿಮಗೆ ಬರ್ತಾ ಇರುತ್ತೆ. ಕುಂಭರಾಶಿಯವರು ಜಾಗ್ರತೆಯಾಗಿರಬೇಕು. ಹಣಕಾಸಿನ ವಿಚಾರ, ಕುಟುಂಬದ ವಿಚಾರ, ಊಟ ಮಾಡಬೇಕಾದ್ರೆ ನಾವೆಲ್ಲಿ ಊಟ ಮಾಡ್ತಿದ್ವಿ ಅದೆಲ್ಲ ಸ್ವಲ್ಪ ನೋಡ್ಕೊಂಬಿಟ್ಟು ಊಟ ಮಾಡೋದಕ್ಕೆ ಪ್ರಯತ್ನ ಪಡಿ. ನೀರು ಕುಡಿಯೋದು ಕೂಡ ಸ್ವಲ್ಪ, ಎಲ್ಲೆಲ್ಲ ನೀರು ಕುಡಿಯೋದು ಅದೆಲ್ಲ ಮಾಡೋದಕ್ಕೆ ಹೋಗಬೇಡಿ ಸ್ವಲ್ಪ. ಈ ಕುಂಭರಾಶಿಯವರು ಏನು ಮಾಡ್ಕೋಬೇಕು ಅಂದರೆ, ಪ್ರತಿನಿತ್ಯ ಸುಬ್ರಹ್ಮಣ್ಯ ಆರಾಧನೆ ಮಾಡ್ಕೊಳ್ಳಿ. ಆಮೇಲೆ ನವಗ್ರಹಗಳಿಗೆ ನವಧಾನ್ಯ ಇರುತ್ತೆ, ನೀರಲ್ಲಿ ನೆನೆ ಹಾಕಿಬಿಟ್ಟು ಹಸುಗಳು ಎತ್ತುಗಳಿಗೆ ತಿನ್ನಿಸೋದಕ್ಕೆ ಪ್ರಯತ್ನ ಮಾಡಿ, ಬೆಲ್ಲ ಮಿಶ್ರಣ ಮಾಡಿ. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಜನ್ಮರಾಶಿಯಲ್ಲಿ ಇಷ್ಟು ಗ್ರಹಗಳು ಬರ್ತಾ ಇರೋದ್ರಿಂದ ಮಾನಸಿಕ ಖಿನ್ನತೆ ಒಳಗಾಗ್ತಕ್ಕಂಥದ್ದು, ಸ್ವಲ್ಪ ಭಯ ಹೆಚ್ಚಾಗ್ತಕ್ಕಂಥದ್ದು, ಪತಿ ಪತ್ನಿಯರಲ್ಲಿ ಪರಸ್ಪರ ಅನುಮಾನ ಮೂಡಿ ಬರ್ತಕ್ಕಂಥದ್ದು, ಸ್ವಲ್ಪ ತೊಂದರೆದಾಯಕವಾಗಿರ್ತಕ್ಕಂಥದ್ದು, ಭಯ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಏನು ಮಾಡಬೇಕು ಗೊತ್ತಾಗೋದಿಲ್ಲ.
ಈ ಥರ ಪರಿಸ್ಥಿತಿಗಳಿರುತ್ತೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ, ಅಥವಾ ನೀವು ಯಾವ್ದು ಕೆಲಸ ಅಂದ್ಕೊಂಡ್ರೂ ಅದನ್ನು ಮಾಡೋಕ್ಕೆ ನಿಮ್ಮ ಕೈಲಾಗಲ್ಲ. ನಾಳೆ ಮಾಡಿದ್ರಾಯ್ತು, ನಾಡಿದ್ದು ಮಾಡಿದ್ರಾಯ್ತು, ಒಂದು ಸ್ವಲ್ಪ ಏನೋ ಒಂಥರ ನೆಗ್ಲಿಜೆನ್ಸ್ ಥರ ನಿಮಗೆ ಈ ಸಮಯದಲ್ಲಿ ಬರ್ತಾ ಇರುತ್ತೆ. ಈ ಮೀನರಾಶಿಯವರು ತಪ್ಪದೇ ದತ್ತಾತ್ರೇಯ, ರಾಘವೇಂದ್ರ ಆರಾಧನೆ ಮಾಡ್ಕೊತಾ ಹೋಗಿ, ಕುಲದೇವರ ಪ್ರಾರ್ಥನೆ ಮತ್ತು ಈ ಒಂದು ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಈ ಶಿವನ ಆರಾಧನೆಯನ್ನು ಮಾಡ್ಕೊಳ್ಳೋದಕ್ಕೆ ಮತ್ತು ಮೃತ್ಯುಂಜಯ ಮಂತ್ರ ಮತ್ತು ಹನುಮಾನ್ ಚಾಲಿಸ ಪಠನೆಯನ್ನು ಮಾಡ್ಕೊಳೋದಕ್ಕೆ ಪ್ರಯತ್ನ ಪಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.